ಈ ಎರಡು ಬೆಸ್ಟ್ ಅನಿಸುತ್ತೆ ನನಗೆ ಮೋಟೋ ವ್ಲಾಗ್ ಸೆಟಪ್ಗೆ. ಸೊ ಇದೊಂದು 12,000 ರುಪೀಸ್ ಆಗಿತ್ತು ನನಗೆ, ಆ್ಯಂಡ್ ಇದೊಂದು 1,400 ರುಪೀಸ್ ಆಗಿತ್ತು. ಈ ಕ್ಯಾಮ್ರಾ ಏನಕ್ಕೆ ನಾನು ತೊಗೊಂಡೆ ಅಂದರೆ, ಇದೊಂದು ಕಾಂಪ್ಯಾಕ್ಟ್ ಆಗಿರುತ್ತೆ, ಈಸಿ ಫ್ಲೆಕ್ಸಿಬಲ್, ನಾವು ಎಲ್ಲಿ ಬೇಕೋ ಅಲ್ಲಿ ಮೌಂಟ್ ಮಾಡ್ಕೋಬೋದು. ಇದರಲ್ಲೇ ಇನ್ಬಿಲ್ಟು 128GB ಮೆಮೊರಿ ಇರುತ್ತೆ, ಓಪನ್ ಮಾಡ್ಕೋಬೋದು, ಈಸಿಯಾಗಿ ಪ್ಲಗ್ ಮಾಡ್ಕೋಬೋದು ಕ್ಯಾಮ್ರಾನ. ಕಸ್ಟಮೈಸ್ಡ್ ಹೆಲ್ಮೆಟ್ ಮೌಂಟ್ಸ್ ಮಾಡ್ತಿದ್ದಾರೆ, 3D ಪ್ರಿಂಟೆಡ್ ಮೌಂಟ್ಸ್ ಅದು. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನು ಅಡ್ವಾಂಟೇಜು ಅಂದರೆ, ನಮಗೆ ಈ ಸೀಟ್ ಪೋರ್ಟ್ ಏನು ಬರುತ್ತೆ ಇದರಲ್ಲಿ ಚಾರ್ಜು ಹಾಕ್ಬೋದು ಮತ್ತು ಮೈಕ್ ಕೂಡ ಕನೆಕ್ಟ್ ಮಾಡ್ಬೋದು. ಸೊ ಈ ಥರ ಇದಿಷ್ಟೇ ಕ್ಯಾಮ್ರಾ ಇರೋದು, ಆದರೆ ಇದಕ್ಕೊಂದು ಕೇಸ್ ಕೊಟ್ಟಿರ್ತಾರೆ, ಈ ಥರ ಕೇಸ್. ಕ್ಯಾಮ್ರಾ ಕೂರಿಸೋದಕ್ಕೆ ನಾನೊಂದು ಯೂನಿವರ್ಸಲ್ ಮೌಂಟ್ ಯೂಸ್ ಮಾಡಿದ್ದೀನಿ. 4Kಲೆಲ್ಲ ರೆಕಾರ್ಡ್ ಮಾಡ್ತೀವಿ ಅಂದರೆ ನಾವೊಂದು 2 ಅವರ್ಸ್ ಬರ್ಬೋದು ಅಷ್ಟೇ. ಡೌನ್ ಮಾಡ್ಕೋಬೋದು ಆ್ಯಂಡ್ ಹೆಂಗೆ ಬೇಕೋ ಹಂಗೆ ಮೇಲೆ ಕೆಳಗಡೆ ಮಾಡ್ಕೋಬೋದು. ಸೊ ಇದಿರುತ್ತಲ್ವ, ಇದ್ರ ಜೊತೆ ಮೌಂಟ್ ಮಾಡೋದು ಅಷ್ಟೇ. ಇದು ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ, ಅಷ್ಟು ಈಸಿಯಾಗಿ ಏನು ಬಿದೋಗಲ್ಲ ಇದು. ಓಕೆ, ಈಗ ಅದ್ರ ಪ್ರೈಸು 22,000 24,000 ಸಮಥಿಂಗ್ ಆಗಿದೆ.